ಹಾಯ್ ಗೈಸ್, ವಾಟ್ಸಪ್. ಆಫ್ಟರ್ ಸೋ ಲಾಂಗ್ ನಾವು ವಿಡಿಯೋ ಮಾಡ್ಲತ್ತೀವಿ. ಇವತ್ತು ಒಂದು ಹೊಸ ಜರ್ನಿಗೆ ಒಂದು ಟ್ರಿಪ್ ಹೊಂಟೀವಿ. ಎಲ್ಲರೂ ಯಾರ್ಯಾರಪ್ಪ ಅಂತಂದ್ರೆ ನಾ ಮತ್ತು ನಮ್ಮ ಪ್ರಶಾಂತ್ ಸರ್, ಕೀರ್ತಿ ಅವರು ನಿಮ್ಗೆ ತೋರಿಸ್ತೀನಿ ಯಾರ್ಯಾರ ಅಂತ ಹೇಳಿ. ಸೊ ಭಾಳ ಹರಿಬರಿದಾಗಿದ್ದೀನಿ. ಈಗ ನೋಡ್ರಿ, ನೀವು ಬ್ಯಾಗ್ ತೊಗೊಂಡು ಓಡೋದೇ ಸೀದಾ ತೋರಿಸ್ತೀನಿ ಬರ್ರಿ. ಹಾಯ್ ಗೈಸ್, ಫುಲ್ ಬೆವ್ರು ಬಿಡ್ಲತ್ತದ. ನನ್ನ ಮಮ್ಮಿ ಕರೀಲತ್ತಾರೆ ಯಾಕಂತ. ಹಾಂ ಹೇಳೋ. ಬೇಡ ಬೇಡ ಬೇಡ, ಶೂಸ್ ಒಯ್ಯಲತ್ತೀರು. ಬೇಡ, ಶೂಸ್ ಫುಲ್ ಬಿಡ್ಲತ್ತದ. ಬರ್ರಿ ಯಾರ್ಯಾರು ಹೊಂಟೀನಿ ತೋರಿಸ್. ಪ್ಲೀಸ್ ಡೌನ್ ಡೌನ್ ಡೌನ್. ದಿಸ್ ಈಸ್ ಕೀರ್ತಿ ಕುಮಾರ್. ಎಸ್, ನಮ್ಮ ಪ್ರಶಾಂತ್ ಸರ್ ಯಾವಾಗ ಭೀ ಬಿಸಿನೇ ಇರ್ತಾರೆ ಫೋನ್ದಾಗ. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್ ನಾವು. ಪ್ರಶಾಂತ್ ಸರ್ ಸೀಟ್ ಬೆಲ್ಟ್ ಹಾಕೋರಿ. ಮಸ್ತ್ ಸ್ಟಾರ್ಟ್ ಆಯ್ತು ಈಗ ಟ್ರಿಪ್. ಈಗ ಬರ್ತಾವ ಮಸ್ತ್ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್. ಏನ್ರಿ ಪ್ರಶಾಂತ್ ಸರ್ ನಗ್ತಾರ? ನಂಗೆ ಪೂರಾ ಬೆವ್ರು ಬಿಟ್ಟಾವ ಹರಿ ಬರಿದಾಗ. ನಿಮಗೆ ಸಿಗ್ತೀನಿ. ಫಸ್ಟ್ ಫ್ಯೂಲ್ ಬ್ರೇಕ್ ಇಲ್ಲೇ ನಮ್ದು ರಾಮ ಮಂದಿರ, ಕರ್ಣೇಶ್ವರ ನಗರ. ಅಲ್ಲೇ ಹೆಂಗ ನಮ್ಮ ಕೀರ್ತಿ ಪೂರಾ ಹ್ಯಾಂಡ್ಸಮ್. ಫ್ಯೂಲ್ ಬ್ರೇಕ್ ಆದ್ಮೇಲೆ ಸೀದಾ ಜವರ್ಗಿ ಕಡೆ ಪಯಣ. ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಫುಲ್ ಟ್ಯಾಂಕ್. ಮಸ್ತ್ ವೆದರು. ಸರ್ ಸರ್ ಹೇಳಿ ಸರ್. ಹಾಂ ಸರ್, ನೀವು ಗೋವಾ. ವಿ ಆರ್ ವೆರಿ ಕನ್ಫ್ಯೂಷನ್ ಬಿಟ್ವೀನ್ ಗೋವಾ ಆ್ಯಂಡ್ ದಾಂಡೇಲಿ. ನೋಡಮ್ ಯಾವಾಗ ರಿಸಲ್ಟ್ ಬರ್ತಾವ ನಾನು ನಿಮ್ಗೆ ಹೇಳ್ತೀನಿ. ಗೈಸ್, ಹೆವಿ ರೈನ್ ಫುಲ್ಲು. ಗುಲ್ಬರ್ಗದಾಗ ಇದ್ದೀವಿ, ಫುಲ್ ಮಳೆ ಹೊಂಟದ. ಲೆಟ್ಸ್ ಗೋ ಗೈಸ್. ಜಸ್ಟ್ ಈಗ ಬಂದು ಏನು ಕಾಣಲ್ಲ ನಿಮಗೆ, ನೆಲೋಗಿ ಬಂದೀವಿ. ನಮ್ಮ ಪ್ರಶಾಂತ್ ಸರ್ ಫ್ರೆಂಡ್ ಒಬ್ರಿಗೆ ಪಿಕಪ್ ಮಾಡಕ್ಕೆ. ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್? ಇಲ್ಲಿ ಬರತ್ತ ಎಷ್ಟು ಕಿಲೋಮೀಟರ್ ಗುಲ್ಬರ್ಗದಿಂದ? ಹಾಂ, ನಮ್ಮ ಕೀರ್ತಿ ಅವ್ರು 64 ಕಿಲೋಮೀಟರ್ ಗಾಡಿ ನಡೆಸಿ ತಕಾಸ್ಬಿಟ್ರು. ನಮ್ಮ ಮುಖ ನೋಡ್ರಿ ಹಿಂಗಾಗ್ಯದ. ಸೊ ಎವ್ರಿಬಡಿ ಈಸ್ ಸೂಪರ್ ಎಕ್ಸೈಟೆಡ್. ಸರ್ ಹೆಂಗ್ರಿ? ಫುಲ್ 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 ಎಕ್ಸೈಟ್. ನಮ್ಮ ಪ್ರಶಾಂತ್ ಸರ್ ಅಂತೂ ಪೂರ ಕೇಳೇಬಾರ್ದು ಈಗ. ಸೊ ನೋಡಮ್ ನೆಕ್ಸ್ಟ್ ಸಿಗಮ್ ಗೈಸ್. ಡೆಡಿಕೇಶನ್ ಅಂದ್ರೆ ಇದಕ್ಕಂತಾರ ನೋಡ್ರಿ. ಇಲ್ಲಿ ಊರಿಗೆ ಬಂದಿರ್ತೀವಿ, ಇನ್ನೂ ಬರ್ಲಾಗ್ಯಾರ ನಮ್ಮ ಸರ್ ಫ್ರೆಂಡ್. ಇವ್ರು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ರಿ ಇಲ್ಲೇ. ಡೆಡಿಕೇಶನ್ ಲೆವೆಲ್ ಸರ್ದು. ಅವರು ಫೋನ್ದಾಗ ಆರ್ಡ್ರ್ ಗಿಡ್ರ್ ಅನ್ಕೊಂಡು ಮಾತಾಡ್ಲತ್ತಾರ. ಗೈಸ್ ಈಗ ಊಟ ಮಾಡಕ್ಕೆ ಬಂದೀವಿ. ಊಟ ಸಿಗ್ತದೆ. ಹಾಂ, ನ್ಯೂ ಪರ್ಸನ್ ಎಂಟ್ರಿ ಅಲ್ಲನಾ, ಇನ್ನೊಬ್ರು ನಮ್ಮ ಪ್ರಶಾಂತ್ ಸರ್ ಫ್ರೆಂಡ್ ಬಂದಾರ, ಅನಿಲ್ ಕುಮಾರ್ ಅಂತೇಳಿ. ಬಟ್ ಇಲ್ಲಿ ಊಟ ಮುಗಿಸ್ಕೊಂಡು ಎರಡೋದ ರೀ ಬೆಸ್ಟ್. ಹಾಂ, ಚಲೋ. ಬೇನ್ಸ್ ಎಮ್ಮೆನ್ಸ್ ನೋಡ್ರಿ ಚಲೋ ಅನ್ಸ್ಲತ್ತದ. ನೋಡ್ರಿ ಎಷ್ಟು ಮಸ್ತ್ ಇಲ್ಲೇ ಊಟ ಮಾಡಿದ್ವಿ ನಾವು. ಎಷ್ಟು ಕ್ಯೂಟ್ 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 ಇವು ಕಾಟೇಜಸ್ ಟೈಪ್, ಹಿಂಗೆ ರೂಮ್ ಟೈಪ್ ಸಪಡ್ಕೊಂಡು ಊಟ ಮಾಡ್ಬೋದು. ಚಲೋ ಅದ. ಟೇಸ್ಟ್ ಮಸ್ತ್ ಇತ್ತು, ಅಲ್ಟಿ ಟೇಸ್ಟ್ ಇತ್ತು. ಊಟ ಮಸ್ತ್ ಬರ್ಫು ಊಟ ಇತ್ತು. ಎಷ್ಟು ಪೂರ ಹೀಟ್ ಅಲ್ಲತ್ತದ, ಹ್ಯೂಮಿಡಿಟಿ ಎಲ್ಲ ಕಾರ್ಕೊಂತ ಎಸಿ ಗಿಸಿ ಹಚ್ಕೊಂಡು ರೈಟ್ ಅದೇ ನಾವು ಊಟ ಮಾಡ್ಲತ್ತಾರ. ಗಾಯ್ಸ್, ಇದೇ ಧಾಬಾದ ಊಟ ಮಾಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿ ಚಲೋ ಇತ್ತು. ಸ್ವಲ್ಪ ಇಲ್ಲಿ ವಾಶ್ರೂಮ್ ಯೂಸ್ ಮಾಡಕ್ಕೆ ಬಂದಿದೆ, ಇನ್ನೂ ಊಟ ಮಾಡ್ಲತ್ತಾರ. ಸೊ ಊಟ ಆದ್ಮೇಲೆ ಹೋಗ್ತೀವಿ. ನಾ ಬಿಜಾಪುರ ಮುಟ್ಟಿಲ್ಲ. ಟೈಮ್ ನಿಮ್ಗೆ ಟೈಮ್ ಹಾಕ್ಬೇಕಂದ್ರೆ 11:40 12 ಗಂಟೆ ಆರಾಮ್ ಹೋಗ್ತೀವಿ. ಗೈಸ್, ಜಸ್ಟ್ ಇವಾಗ ಇಲ್ಲೊಂದು ಟೀ ಬ್ರೇಕಿಂಗ್ ನಿಂತೀವಿ. ಟೀ ಕುಡಿದು ಏನಾದ ಮತ್ತು ವಿಲ್ ಸ್ಟಾರ್ಟ್ ದ ರೈಡ್. ಅಭಿ ಈಗ ನಾವು ಬಿಜಾಪುರ ಬಿಟ್ಟು 10 ಕಿಲೋಮೀಟರ್ ಆಯಿತು. ಪಾಪ ಇಲ್ಲಿ ಒಬ್ಬರದು ಗಾಡಿ ಪಂಚರ್ ಆಗ್ಯದ. ಅವ್ರು ಜಾಕ್ ಕೇಳತ್ತಾರ, ಜಾಕ್ ಇಲ್ಲ.
ಈಗ ನೋಡ್ರಿ ಅವರು ಗುಲ್ಬರ್ಗಲಿಂದ ಬಂದಾರ. ಆ ಗಾಡಿದವರು ಅವರು ಗೋವಾ ನಡೆದಾರಂತ. ಸೊ ನಾವು ಗೋವಾ ನಡೆದೀವಿ. ಕೋಇನ್ಸಿಡೆನ್ಸ್. ಇಲ್ಲೇ ಚಾಗಿ ಕುಡಿತೀವಿ. ಸರ್ ಏನೇನ್ ಬೇಕ್ರಿ? ಎಲ್ಲ ನೋಡ್ರಿ, ಬಜ್ಜಿ ಗಿಜಿ ಚೂಡ ಗಿಡ ಸರ್. ಮಿಡ್ ನೈಟ್ ಸ್ನಾಕ್ಸ್. ಚಾಗಿ ಎಲ್ಲ ಆಯ್ತು ಗೈಸ್. ಇವಾಗ ಸೀದಾ ಸ್ಟ್ರೈಟ್ ಆಗಿ ಎಲ್ಲಿಗ್ರಿ? ಗೋವಾ. ಗೋವಾ. ಇಲ್ಲಿಂದ ಎಷ್ಟು ಒಂದು ಬೆಳಿಗ್ಗೆ ಅರೈವಿಂಗ್ ಟೈಮ್ 9 ಅಂತ ತೋರ್ಸ್ಲತ್ತದ. ಸೊ ನೋಡಮ್ ನಮ್ದು ಕೀರ್ತಿಯವ್ರ ಗಾಡಿ ಹೆಂಗ್ ನಡೆಸ್ತಾರೆ, ಕಾರ್ ಹೆಂಗ್ ನಡೆಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಗೈಸ್ ಜಸ್ಟ್ ರೀಚ್ ಲೋಕಾಪುರ. ಟೈಮ್ ಎಷ್ಟಾಗ 3 ಆಗ್ಯದ. ಟೈಮ್ 3 ಆಗ್ಯದ. ಮಸ್ತ್ ಪ್ರಶಾಂತ್ ಸರ್ ನೋಡು ಚಾಯಿ ಕುಡಿಲತ್ತೀವಿ. ನೆಕ್ಸ್ಟ್ ಇದು ಈ ಕಡೆ ಬೆಳಗಾವಿ ರೋಡ್. ಚಲೋ ಹೋಗಂಬರಿ. ಆಪರೇಟ್ ಬರ್ತದೆ ಏನ್ರಿ ಸೀನ್ರಿ ಇದು? ನಾವು ಈ ಕಡೆ ತೋರಿಸ್ರಿ. ಹೊಲಿಯೋದ ಕೆಳಗೆ ಮಳಿ ಜೋರದಲ್ರಿ? ಗೈಸ್ ಈಗ ಎಲ್ಲಿದ್ದೀವಿ ಗೊತ್ತಿಲ್ಲ. ಒಂದು ಭಾರಿ ಪ್ಲೇಸ್ ಆಗಿದ್ದೀವಿ. ನಮ್ಮ ಮಾರಿಗಳು ನೋಡ್ಬೇಕು. ರಾತ್ರಿ ಬೆಳಗ್ಗೆ ನಿದ್ದೆ ಇಲ್ಲ. ನಮ್ ಪ್ರಶಾಂತ್ ಸರ್ ಅಂತ ಮಸ್ತ್ ನಿದ್ದೆ ಹೊಡೆದಾರ. ಇಲ್ಲಿ ನೋಡ್ರಿ ಏನ್ ಸೀನು, ಏನ್ ಸುದ್ದಿ. ಒಂದ್ ರಾಂಗ್ ರೂಟಿಗೆ ಬಂದೀವಿ, ಖರೆ ಬಂದಿದ್ ಬರ್ತದ ಏನೋ ಗೊತ್ತಾಗಲ್ಲ. ಹೌದನ್ ಸರ್, ಹೌದನ್ರಿ. ಏನ್ ಸೀನ್ರಿ ಇದು ಗೈಸ್. ಎಂಜಾಯ್ ದ ವ್ಯೂ. ಒಂದು ವ್ಯೂ ತೋರಿಸ್ತೀನಿ, ಪೂರಾ ಫುಲ್ ಶಾಕ್ ಆಗ್ತೀರಿ. ಜಸ್ಟ್ ವೇಟ್ ಅಂಡ್ ವಾಚ್. 1 2 3. ಹೆಂಗದ ವ್ಯೂ? ಮಸ್ತ್ ಅದಲ್ಲ? ಈಗ ನೋಡ್ರಿ ಎಷ್ಟು ಇನ್ನ ಈಗ ಮುಂಜಾನೆ 7 ಆಗ್ಯದ. ಫುಲ್ ಸಂಜೆಗೆ 6 7 ಆದಂಗೆ ಅನಿಸ್ಲತ್ತದ. ಮಾರ್ನಿಂಗ್ 7 ಇದು. ಬಟ್ ಮಸ್ತ್ ಅದ ವ್ಯೂ. ಸೀಟ್ ಗೀಟ್ ಬೆಲ್ಟ್ ಹಾಕೊಂಡು ಮಸ್ತ್ ರೆಡಿ ಆಗಿನಿ. ಸರ್ ಹೆಂಗಿತ್ರಿ ವ್ಯೂ? ಸೂಪರ್ ಸರ್ ನಿಮ್ದು ಹೆಂಗಿತ್ತು? ಮಳಿ ಅಪ್ಪ ಮೈಯಲ್ಲಿ ಹಸಿ ಅದು ಗಿಜಿ ಗಿಜಿ ಆಗ್ತದ. ಅದಕ್ಕೆ ನಾ ಒಳಗೆ ಬಂದ್ಕುಂತೆ ಪೂರಾ ಶಾರ್ಪ್ ಫಿನ್ ಕರ್ವ್ಸ್ ಪೂರಾ ಚಲೋ ಐತ್ ಬಿಡ್ರಿ. ನಾ ಆ ರೂಟ್ ಬಿಟ್ಟು ಈ ರೂಟ್ ಬಂದಿದ್ಕ ವರ್ತದ ಪೂರಾ. ಎಸ್ ನೋಡ್ರಿ ಫಾಲ್ಸ್ ಇಲ್ಲ ನೋಡ್ರಿ ಫಾಲ್ಸ್ ನೋಡ್ರಿ. ಇಲ್ಲಿ ಇವ್ರು ನಿಂತ ಫೋಟೋ ಗಿಟ ತಕೊಳತ್ತಾರ. ಬಟ್ ದೇ ಆರ್ ಕಪಲ್ಸ್. ನಾಟ್ ಕಮಿಂಗ್ ಫ್ರಮ್ ದಿಸ್ ರೂಟ್. ಎಸ್ ಮತ್ತೊಂದು ಇನ್ನೊಂದು ಲೊಕೇಶನ್ ಏನೋ ತೋರಿಸ್ತದ. ಆ ಕಡೆ ಹೋಗೋದು. ಐತವ್ರಿ ವ್ಯೂ. ಈಗ ಏರ್ತೀವಿ ಮ್ಯಾಗಿ. ಇಲ್ಲಿ ನೋಡ್ರಿ ಲೆಫ್ಟಿಗೆ
ಲೆಫ್ಟಿಗೆ ನೋಡ್ರಿ ಅಂದ್ರೆ ರೈಟಿಗೆ ನೋಡ್ತೀರಿ. ನಿದ್ದೆ ಎಲ್ಲ ಹಾರೋಯ್ತು. ನಿದ್ದೆ ಹೋಯ್ತು ಅಲ್ಲಿ ಬಸ್ ಹೆಂಗೆ ಇರಿಸ್ತಾರ್ರಿ ಫಸ್ಟ್ ಗೇರ್ನಾಗೆ ಅಲ್ಲೋ ಮಾಮ ಟೆನ್ಷನ್ ತಗೋಬೇಡ್ರಿ ಸರ್. ಇಲ್ಲ ಪೂರಾ ಇರಲ್ರಿ ಕಲ್. Hello guys, finally we have reached Goa. You can see the water. ನೋಡ್ರಿ ನೀರು ಏಸವ ನೋಡ್ರಿ. ಹೆವಿ ಮಳಿ ಆಗ್ಯದ ಪೂರ ಹೆಂಗ್ ಬಂದ್ ನೋಡ್ರಿ ಪೂರ. ಆಯ್ತು ಈಗೇನು ಬಾಗ ಬಿಸ್ ಸನಿ ಇದ್ವಿ, ಅಲ್ಲೇ ಹೋಗಿ ರೂಮ್ ಗೀಮ್ ಮಾಡ್ಕೊಂಡು ಸ್ಟೇ ಪ್ಲಾನ್ ಮಾಡಬೇಕು. ಮುಖ ನೋಡ್ರಿ ಹೆಂಗಾಗ್ಯದ ಪೂರ ನೈಟ್ ಎಲ್ಲ ಜರ್ನಿ ಮಾಡಿ ಅದಾಗ್ಯದ. ಸೊ ರೂಮ್ ಗೀಮ್ ಎಲ್ಲ ಮಾಡಿ ಫ್ರೆಶ್ ಆಗಿ ನಿಮ್ಗೆ ಈಗ ನಾವು ಇಲ್ಲಿ ಕೊಲಂಗಟ್ಟೆ ಬೀಚಿಗೆ ಬಂದೀವಿ. ಬಟ್ ಇಲ್ಲಿ ವ್ಯೂಸ್ ನೋಡ್ರಿ ನೋಡಿದ್ರೆ ಹಂಚಿಕೊಂಡದ ಅಷ್ಟು ಖತರ್ನಾಕ್ ವ್ಯೂಸ್ ಅವ. ತೋರಿಸ್ತು ನೋಡಿದ್ರೆ ಪೂರಾ ದಂಡಿಗೆ ಬಂದವ ನೀವು. ಸನಿ ಹೋಗ್ತವ್ರ. ಫೈನಲಿ ರೂಮ್ ಹಿಡಿದ್ವಿ. ಒಟ್ಟ ರೂಮ್ ಸಿಗಲಾಗಿದ್ದಪ್ಪ ಮಾರ್ನಿಂಗ್ ಹಿಡ್ಕೊಂಡು. ಸೊ ಹಂಗೆ ಮಾಡೋ ರೂಮ್ ಹಿಡಿದ್ವಿ. ಇಲ್ಲಿ ನೋಡಿ ಹಿಂಗೆ ಕಾಣಿಸೋದೆ ಇದೆ. ಇಲ್ಲೇ ರೂಮ್ ಹಿಡಿದ್ವಿ, ಎಲ್ಲ ಫ್ರೆಶ್ ಆದ್ವಿ. ಈಗ ಅವ್ರಿಬ್ರು ಮಲ್ಕೊಂಡ್ರ. ನಾ ಪ್ರಶಾಂತ್ ಸರ್ ಏನಾರ ತಿನ್ನಾಮ ಹೊಸೋಗಿತ್ತು, ಏನಾರ ತಿನ್ನಾಮ ಅಂಥೇಳಿ ಹೊಂಟಿದ್ವಿ ಹೊರಗೆ. ಹೊಂಟ್ರ ವೆದರ್ ನೋಡ್ರಿ ಎಷ್ಟು ಮಸ್ತ್ ಅದ ಇಲ್ಲಿ. ಗೋವಾ ವೈಬ್ಸ್. ಮಸ್ತ್ ಏನಾರ ತಿಂತೀವಿ. ವರ್ಷ ರೂಮ್ ಹಿಡೋದಾಗ ಸಾಕಾಶ್ ಹೋಗಿತ್ತು ನಾವು. ಸೊ ಆಯ್ತು, ಏನಾದ ಒಂದು 4-5 ದಿನ ರೆಸ್ಟ್ ತೊಗೊಂಡು ಎಲ್ಲರ ಹೊರಗೆ ತಿರುಗಾಡಕ್ಕೆ ಹೋಗ್ತೀವಿ. ನಾವು ಪ್ರಶಾಂತ್ ಸರ್ ನೋಡಿದೀವಿ, ಎಲ್ಲ ತಿಂತೀವಿ ಹೋಗಿ. ಮಸ್ತ್ ವೆದರ್, ಮಸ್ತ್ ಕೋಲ್ಡ್ ಅದ. ಮಳೆ ಬರಬಾರ್ದಪ್ಪ, ಹಿಂಗಿದ್ರೆ ಚಲೋ. ಒಂದು ಮಳೆ ಬಂತ ಗೀಜಿ 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 ರೂಮ್ದಾಗ ಕೊಡ್ಬೇಕು. ಹಾಂ ಸರ್, ಗೋಲ್ಮಾಲ್ ಭಾಳ ಅದ ರೀ. ಇಲ್ಲ ಭಾಳ ಅದ ಬಿಡ್ರಿ, ಗೋಲ್ಮಾಲ್ ರೀ ಭಾಳ ಅದ. ಹಾಂ, ಇಲ್ಲೇ ಒಂದು ನವರತ್ನ ಉಡುಪಿ ಪ್ಯೂರ್ ವೆಜ್ ಅಂತದ. ಇಲ್ಲೇ ಏನೋ ನಾಷ್ಟ ಮಾಡ್ತೀವಿ, ನೋಡಮ್ ಏನು ಸಿಕ್ತದೆ. ಹೆವಿ ಕಾಸ್ಟ್ಲಿ ಅದ ಅಲ್ಲಿ. ಸೊ ಈಗ ನಾವೇನು ಆರ್ಡರ್ ಮಾಡಿದ್ವಿ, ಒಂದು ವೆಜ್ ಫ್ರೈಡ್ ರೈಸ್ ಮತ್ತು ಒಂದು ಜೀರಾ ರೈಸ್. ಸೊ ಐ ಶೋ ಯು, ತೋರಿಸ್ತೀನಿ ಬಂದ್ಮೇಲೆ. ಭಾಳ ಹೊಸವಾಗಿತ್ತು ಸರ್, ಹೊಸವಾಗಿತ್ತಲ್ಲ ಗಂಡ ಹೊಸವಾಗಿತ್ತು, ನಡೀತದೆ ಈಗ. ಈಗೆಲ್ಲ ಸ್ವಲ್ಪ ಲೈಟಾಗಿ 2 ರೈಸ್ ತಿಂದು ಬಂದಿದ್ರು. ಸೊ ರೆಸ್ಟ್ ಮಾಡ್ತೀವಿ ಈಗ. ಆಮೇಲೆ ಸಂಜೆಗೆ ಹ್ಯಾಪನಿಂಗ್ ಇರ್ತದೆ. ನಾ ಇದ್ದಿದ್ದು ರೂಮ್ ಹೆಂಗದ, ಮಸ್ತ್ ಪೂರ ಫ್ಲ್ಯಾಟ್. ಟಿವಿ ಗಿವಿ ಎಲ್ಲ ಮಸ್ತ್. ಗೈಸ್ ಇದು ನೋಡ್ರಿ, ಇದೇ ಒಂದು ಸ್ಟ್ರೀಟ್. ಇದು ಯಾವ ಸ್ಟ್ರೀಟ್ ಅಂತಾರ್ರಿ ಗೊತ್ತಿಲ್ಲ, ಬಟ್ ಇದೇ ಸ್ಟ್ರೀಟ್ ನೋಡ್ರಿ. ಅದು ಯಾವುದು ನಮ್ಮ ಶಾರುಖ್ ಖಾನ್ ಶೂಟ್ ಆಗ್ಯದಲ್ಲ ಮೂವಿ.
ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಸೆಕೆಂಡ್ ಡೇ ಇವತ್ತು ಗೋವಾದ. ಆ್ಯಕ್ಚುಲಿ ಮೊನ್ನೆ ಬರೋ ಟೈಮಿಗೆ ದಾಂಡೇಲಿ ಅಂತ ಹೇಳಿದ್ದೆ ನಿಮಗೆ, ನಾವು ದಾಂಡೇಲಿ ಬಂದಿಲ್ಲ, ಗೋವಾಗೆ ಬಂದೀವಿ. ಆ್ಯಕ್ಚುಲಿ ಆನ್ ದ ವೇ ಪ್ಲ್ಯಾನ್ ಚೇಂಜ್ ಆಯ್ತು ನಮ್ಮದು. ಸೊ ವಿ ಕೇಮ್ ಟು ಗೋವಾ. ಸೊ ದಿಸ್ ಇಸ್ ಸೆಕೆಂಡ್ ಡೇ ಇನ್ ಗೋವಾ. ನಿನ್ನೆ ನೈಟ್ ಕಸಿನೋ ಎಲ್ಲ ಹೋಗಿದ್ವಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಮಾಡ್ಕೊಂಡೆ. ಇವತ್ತು ಬೀಚ್ ಕಡೆ ಹೊಂಟೀವಿ. ನೋಡಮ್ಮ, ಮನಸ್ಸು ಬಂತು ಆಡ್ತಿಲ್ಲ ಅನ್ನೋದಿಲ್ಲ. ಸೊ ಬರ್ರಿ. ಗೈಸ್ ಆಯ್ತು, ಟ್ರಿಪ್ ಇಲ್ಲಿಗೆ ಎಂಡಲ್ಲಾಗಿ ಬಂತು. ಸೊ ವಿ ಆರ್ ಚೆಕ್ಕಿಂಗ್ ಔಟ್. ಸೊ ಎಲ್ಲರೂ ಬ್ಯಾಗ್ ತೊಗೊಂಡ್ರ. ಇದು ನನ್ನ ಬ್ಯಾಗ್. ಸೊ ಚಲೋ ಲೆಟ್ಸ್ ಗೋ. ಮುಗೀತು ಇಲ್ಲಿ ಗೋವಾ ಟ್ರಿಪ್. ಈಗ ಬೆಳಗ್ಗೆ ಹೋಗ್ತೀವಿ. ನಮ್ಮದು ಕೀರ್ತಿಯವ್ರ ಮನೆಗೆ ಸ್ವಲ್ಪ ಯಾರೋ ರಿಲೇಷನ್ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿಂದ ಸೀದಾ ಗುಲ್ಬರ್ಗ. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ಭಾಳ ಶೂಟ್ ಮಾಡೋಕ್ಕಾಗಿಲ್ಲ, ಎಲ್ಲ ಕಲ್ತು ಒಂದೇ ಬ್ಲಾಗ್ ಮಾಡಿಬಿಡ್ತೀನಿ. ಟೋಟಲ್ 2 ಮಾಡ್ಬೇಕಂತಿದ್ದೆ ನಾನು, ಬಟ್ ಏನು ಆಗಲಿಲ್ಲ. ಒಂದೇ ದಿನ ಶಾರ್ಟ್ ಟ್ರಿಪ್ ಇತ್ತಲ್ಲ, ಸೊ ಹಂಗಾಗಿ. ಚಲೋ ಗೈಸ್, ಫೈನಲಿ ಬಿಟ್ಟಿವಿ. ಈಗ ಫಸ್ಟ್ ಬೆಳಗಾವಿ ಹೋಗ್ತೀವಿ. ಹಾಂ, ಈಗ ಫಸ್ಟ್ ನಮ್ಮದು ಕೀರ್ತಿಯವ್ರ ಮನೆಗೆ ಹೋಗ್ಬೇಕು ಬೆಳಗಾವ್ಗೆ. ಅವ್ರದ್ದು ಅದು ಯಾರ್ದು ಮನೆ ಇದೆ? ಆಂಟಿ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ವಿಸಿಟ್ ಕೊಟ್ಟು ಅಲ್ಲಿಂದ ನಮ್ಮ ಪ್ರಶಾಂತ್ ಸರ್ ಏನೇನೋ ಬೇರೆ ಬೇರೆ ಪ್ಲ್ಯಾನ್ಸ್ ಅವೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗುಲ್ಬರ್ಗ ಹೋಗ್ಬೇಕು. ಸೊ ವಿ ಹ್ಯಾಡ್ ಸೋ ಮಚ್ ಫನ್ ಹಿಯರ್. ಮಸ್ತ್ ಮಜಾ ಮಾಡಿದ್ವಿ 2 ದಿನ. ಬಟ್ ಫೈನಲ್ ರೂಮ್ ಬರೋ ಟೈಮಿಗೆ ಸ್ವಲ್ಪ ಕಿರಿಕ್ ಮಾಡ್ಕೊಂಡ್ವಿ. ಬಟ್ ಪ್ರಶಾಂತ್ ಸರಿ ಭಾಳ ಬೈದ್ರು ಅವರು. ಏನೋ ಇಂಗ್ಲೀಷ್ನ ಬೈದ್ರು, ನಾ ಹೇಳಲ್ಲ ನಿಮಗೆ. ಇರಲಿ, ನಾವು ಹಿಂಗೆ ಮಜಾ ಮಾಡ್ಕೊಂಡು ಹೋಗ್ತೀವಿ. ಏನರ ಇಂಪಾರ್ಟೆಂಟ್ ಇದ್ರೆ ಫ್ಯೂಲ್ ಹಾಕ್ಸ್ಕೊಳಕ್ ಬಂದೀವಿ. ಎಲ್ಲ ಒಂದೊಂದು ಊರಾಗ ಒಂದೊಂದು ಥರ ಇರ್ತಪ್ಪ ಫ್ಯೂಲಿಗೆ. ಇಲ್ಲ ಅವನೇ ಹಾಕೊಲತ್ತಾನ, ಇಲ್ಲಿ ಇವ ಹಾಕ್ಲತ್ತಾನ. ನಾವು ಹಾಕೋಬೇಕಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದಿದ್ವಿ. ನೀವು ನಿಂತಾನ ಹ್ಯಾಂಡ್ಸಮ್ ನೋಡಿ, ಪೂರಾ ಇಲ್ಲಿ ಹಿಂಗೆ ಚಕ್ನ ಹೊಡಿಲತ್ತಾರ. ಇವತ್ತು ಮುಂಜಾನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಕಾರಾಗಿ ಸ್ವಲ್ಪ ಕಾರ್ ನಡೆಸೀನಿ. ಅದಕ್ಕೇನು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಿಲ್ಲ. ಅದ್ರ ಮಸ್ತ್ ಮಜಾ ಮಾಡ್ಲತ್ತಿದ್ರು. ಸೊ ಒಂದು ಎಷ್ಟು ಗೋವಾಲಿಂದ ಬೆಳಗಾವ್ ಬರೋಕೆ ಒಂದು 6 ತಾಸು ತೊಗೊಂಡಿವಿ. ಸೊ ಅಷ್ಟೇ ಟೈಮ್ ಪಾಸ್ ಮಾಡ್ಕೊಂಡು ಬಂದೀವಿ. ಈಗ ಸದ್ಯಕ್ಕೆ ಎಕ್ಸಾಕ್ಟ್ ಬೆಳಗಾವ್ದಾಗಿದ್ದೀವಿ. ಊಟಕ್ಕೆ ಕುಂತೀವಿ, ಎಲ್ಲರೂ ನೀವು ನೋಡ್ಬೋದು. ಊಟಕ್ಕೆ ಕುಂತೀವಿ, ಊಟ ಗಿಟ ಮಾಡಿ ಆರಾಮ್ ಬರ್ತೀವಿ. ಯಾರಿಗೇನು ಹರಿಬರಿ ಇಲ್ಲ, ಏನಿಲ್ಲ. ಮಸ್ತ್ ಎಂಜಾಯ್ ಮಾಡೀವಿ. ಐ ಹೋಪ್ ಇದು ವಿಡಿಯೋ ಚಲೋ ಆಗತ್ತಂತ ಅನ್ಕೋತೀನಿ. ನೋಡಮ್ಮದು ಔಟ್ಪುಟ್ ಹೆಂಗೆ ಬರ್ತದೆ ಅಂತೇಳಿ. ಪೂರ ಡಿಸ್ಕಷನ್ ನಾವು ಹೆಂಗಾದ ಇವು ನಾವು ಹೆಂಗ್ ಪರಿಚಯ ಅಂದ್ರೆ ರಿಲೇಟಿವ್ಸ್ ಅಲ್ಲಿ ಆಕ್ಚುಲಿ ಇರೋದು. ಮನಿ ನನ್ನ ತಾತ ಅವ್ರು ಸನಿ ಬರ್ತಾ ಇದೆ ಅಂತ ಇದು ಆಗ್ಬಿಟ್ರು. ಅವರು ಖುಷಿ ಆಗ್ತಾ ಇದೆ ಅವರಿಗೆ. ಇನ್ನು ಯೂಟ್ಯೂಬ್ ಮಾಡ್ರಿ ಯೂಟ್ಯೂಬ್ ಏನ್ ಮಾಡ್ಬೇಕು? ವಿಡಿಯೋ ಮಾಡೋನ್ ಬೇಕು. ಯೂಟ್ಯೂಬ್ ಮಾಡೋದು ಫುಲ್ ಟ್ರಿಪ್ ಹೈಲೈಟ್ ನಮ್ಮ ಪ್ರಶಾಂತ್ ಯಾವತ್ತೂ ಆರಾಮ್ರಿ ಅವರು. ಅದಕ್ಕೆ ನಾವು ನಿಂತು ಬಿಟ್ಟಿದ್ದೆವು. ಸಿಕ್ಕಾಪಟ್ಟೆ ಯಾವ್ದು ಹುಬ್ಳಿ ಸಿಕಿಂದ್ರಾಬಾದ್ ಬರ್ತಾ ಇದೆ. ಕೀರ್ತಿ ಕುಮಾರ್ ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಜಾಗರಣೆ ಮಾಡ್ಬೇಕಾಗಿದೆ. ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಏನ್ರ ಮಾಡೋ ನಿಮ್ಗೇನ್ರ ಐಡಿಯಾ ಇದ್ರೆ ಹೇಳ್ರಿ.